ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ವತಿಯಿಂದ ಪ್ರತಿಭಟನೆ ನಡೆಯಿತು. ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಿಂದ ನಾಡ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ರೈತ ಮುಖಂಡರು ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರದು ಎಂದು ಒತ್ತಾಯಿಸಿದರು. ರೈತ ಸಂಘದ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಮಾತನಾಡಿ, ವಿದ್ಯುತ್ ಖಾಸಗೀಕರಣದಿಂದ ರೈತರು, ಕಾರ್ಮಿಕರು, ಸಣ್ಣ ಕೈಗಾರಿಕೆಗಳು ಹಾಗೂ ಸಾಮಾನ್ಯ ಗ್ರಾಹಕರ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ರೈತರಿಗೆ ನೀಡುತ್ತಿರುವ ಉಚಿತ ವಿದ್ಯುತ್ ಹಾಗೂ ವಿವಿಧ ಸಬ್ಸಿಡಿ ಸೌಲಭ್ಯಗಳಿಗೆ ಧಕ್ಕೆಯಾಗುವ ಸಾಧ್ಯತೆ. ಟಾಟಾ ಪವರ್ ಕಂಪನಿ ಸಲ್ಲಿಸಿರುವ ಖಾಸಗೀಕರಣ ಅರ್ಜಿಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯ ಬಳಿಕ ಉಪ ತಹಸೀಲ್ದಾರ್ ಹಸೀನಾ ಬಾನು ಹಾಗೂ ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಅಧಿಕಾರಿಗಳು ಮನವಿಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು, ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ವರದಿ ಹರೀಶ್ ನಾಯಕನಹಟ್ಟಿ, ಶಿವಚಕ್ರವರ್ತಿ ನ್ಯೂಸ್ ಬ್ಯೂರೋ, ಚಳ್ಳಕೆರೆ. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ, ನಾಗರಿಕ ಹಿತರಕ್ಷಣಾ ವೇದಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಏನೇ ಬರಲಿ, ಏನೇ ಬರಲಿ, ನಾವು ಸರ್ಕಾರಕ್ಕೆ ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಬಂಧುಗಳೇ, ಇವತ್ತು ನಾವು ಏನಾಗಿದೆ ಅಂದರೆ, ರೈತನ ನೋವಿನಲ್ಲಿ ಸಂಗತಿ ಏನಂದರೆ, ಬೀಜ ಗೊಬ್ಬರಗಳ ಬೆಲೆ ಏರಿಕೆ ಹಾಗೂ ವಿಪರೀತವಾದಂತಹ ಔಷಧಿ ವಿಚಾರ ವಿನಿಮಯಗಳನ್ನು ರೈತನ ಗಾಯದ ಮೇಲೆ ಬೆರೆ ಎಳೆಯುವಂಥ ಅನೇಕ ಸಂಘಟನೆಗಳು ನಮ್ಮ ಘಟನೆಗಳು ಸಂಭವಿಸ್ತಿದ್ದಾವೆ. ಅದರ ಗಾಯದ ಮೇಲೆ ಬೆರೆ ಎಳೆಯದಂತೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 19 ಕಂದಾಯ ಜಿಲ್ಲೆಗಳನ್ನು ಗುರುತಿಸಿ ದಿ ಟಾಟಾ ಪವರ್ ಕಂಪನಿ ಎಂಬ ಒಂದು ಕಂಪನಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದು ಖಾಸಗೀಕರಣವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ನಮ್ಮ ಭಾರತ ದೇಶದ ಒರಿಸ್ಸಾ ರಾಜ್ಯದಲ್ಲಿ ನಡೆದು, ಈ ಒರಿಸ್ಸಾ ರಾಜ್ಯದಲ್ಲಿ ತುಂಬ ಅನಾನುಕೂಲಗಳಾಗುವಂಥ ನಾವು ದಿನಪತ್ರಿಕೆಗಳನ್ನು ಕಾಣ್ತಾ ಇದ್ವಿ. ಅದರಂತೆಯೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಸಗೀಕರಣ ಮಾಡಿದ್ದೇ ಆದರೆ ನಮ್ಮ ಗೃಹ ಜ್ಯೋತಿ ಆಗಿರ್ಬೋದು, ಕುಟೀರ ಜ್ಯೋತಿ ಆಗಿರ್ಬೋದು, ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸುವಂತಹ ಒಂದು ಕೆಲಸಗಳನ್ನು ಆಗಿರ್ಬೋದು, ಈಗ ಅನೇಕ ಅನುಕೂಲಕ್ಕಿಂತ ಅನಾನುಕೂಲಗಳೇ ಆಗುವುದಂತ ಹೆಚ್ಚಾಗುತ್ತವೆ. ಆದ್ದರಿಂದ ದಯಮಾಡಿ ಬಂಧುಗಳೇ, ಇದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರು ಇದನ್ನೆಲ್ಲ ಮನಗಂಡು, ರೈತರಿಗೆ ಆಗುವಂಥ ಅನ್ಯಾಯಗಳನ್ನು ಮನಗಂಡು ಅದನ್ನು ಅರ್ಜಿಯನ್ನು ತಿರಸ್ಕರಿಸಿ, ಈ ಯಥಾಸ್ಥಿತಿಯಲ್ಲಿ ಇರುವಂತಹ ವಿದ್ಯುತ್ ಶಕ್ತಿ ಏನು ಈಗ ಎಸ್ಕಾಂ, ಬೆಸ್ಕಾಂ ಅವೆಲ್ಲ ಇದಾವೆ, ಆ ಥರ ಮುಂದುವರಿಸಬೇಕಂತಂದು ನಾವು ವಿನಮ್ರತೆಯಿಂದ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಿದ್ವಿ. ದಯಮಾಡಿ ರೈತರ ಒಂದು ನೋವುಗಳಿಗೆ ಸ್ಪಂದಿಸ್ತಾರೆ ಅಂತಂದು ನಾವು ಒಂದು ಆಶಾಭಾವನೆ ಇಟ್ಕೊಂಡು ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿಬಣ ವತಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ನಾಡ ಕಚೇರಿ ಉಪ ತಹಶೀಲ್ದಾರ್ ಅಂತ ನಮ್ಮ ಮೇಡಮರಿಗೂ ಹಾಗೂ ನಮ್ಮ ಸಾಹೇಬರು, ಈ ಒಂದು SO ಸಾಹೇಬರು, ಬೋರಣ್ಣ ಸಾಹೇಬರಿಗೂ ನಾವು ಕೊಟ್ಟಿದ್ವಿ. ಇದನ್ನು ಅವರು ಸರ್ಕಾರಕ್ಕೆ ಕಳಿಸುವಂಥ ಕೆಲಸಗಳನ್ನು ಮಾಡಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಭಾರತ್ ಮಾತಾ ಕಿ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಸರ್ಕಾರ ಅಂತ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ, ಸರ್ಕಾರ ಅಂತ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು, ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು. ಏನೇ ಬರಲಿ, ಏನೇ ಬರಲಿ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ.
की बोलो भारत माता की बोलो भारत माता की ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ. ಮೆಮೊರಾಂಡಮ್ ಕೊಟ್ಟಿರೋದನ್ನು ನಾನು ತಹಸೀಲ್ದಾರ್ ಹತ್ರ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾನು ರವಾನಿಸ್ತೀವಿ ಸರ್. ಹಸಿರು ಸೇನೆ ಮುಖಾಂತರ ಈಗ ರೈತರು ಪ್ರತಿಭಟನೆ ಮುಖಾಂತರ ಖಾಸಗೀಕರಣವನ್ನು ವಿರೋಧಿಸ್ತಾ ಇರೋದ್ರಿಂದ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಮ್ಮ ಮೇಲಧಿಕಾರಿಯವರಿಗೆ ನಾವು ತಲುಪಿಸ್ತಾ ಮುಂದೆ ಕಾರ್ಯದರ್ಶಿಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಯೋಗಕ್ಕೆ ಕಳಿಸ್ಕೊಳ್ಳೋ ವ್ಯವಸ್ಥೆ. ಜನವಿರೋಧಿ ರೈತ ವಿರೋಧಿ ವಿದ್ಯುತ್ ಕಂಪನಿ ಖಾಸಗೀಕರಣವನ್ನು ಕರ್ನಾಟಕ ಸರ್ಕಾರ ನಿರ್ಧಾರವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದಿಂದ ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ವಿಚಾರ ಏನಂದರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ 19 ಕಂದಾಯ ಜಿಲ್ಲೆಗಳಲ್ಲಿ ವಿದ್ಯುತ್ ಖಾಸಗೀಕರಣಕ್ಕೆ ಪರವಾನಗಿ ಕೋರಿ ದಿ ಟಾಟಾ ಪವರ್ ಕಂಪನಿ ಕರ್ನಾಟಕ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದು, ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಸದರಿ ಖಾಸಗೀಕರಣವು ಜನವಿರೋಧಿ, ರೈತ ವಿರೋಧಿ ಹಾಗೂ ಜನಸಾಮಾನ್ಯರ ಬದುಕಿನಲ್ಲಿ ಮತ್ತು ರೈತರ ಜೀವನದ ಜೊತೆ ರಾಜ್ಯ ಸರ್ಕಾರ ನಡೆಯನ್ನು ಖಂಡಿಸುತ್ತದೆ. ಏಕೆಂದರೆ ವಿದ್ಯುತ್ ಒಂದು ವಾಣಿಜ್ಯವಲ್ಲದೆ ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ ಮತ್ತು ಜನಸಾಮಾನ್ಯರ ಉಸಿರಾಟದ ಒಂದು ಭಾಗವಾಗಿದೆ. ಹಾಗೂ ಈ ಜನವಿರೋಧಿ ಅನಾಗರಿಕ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವುದರಿಂದ ಆಗುತ್ತಿರುವ ಅನಾನುಕೂಲಗಳೇನೆಂದರೆ, ರೈತರಿಗೆ ನೀಡುತ್ತಿರುವ ಉಚಿತ ವಿದ್ಯುತ್ ರದ್ದಾಗುವುದಲ್ಲದೆ ರೈತರ ಪಂಪ್ಸೆಟ್ಗಳಿಗೆ ಮೀಟರನ್ನು ಅಳವಡಿಸಬಹುದು. ಅದರಂತೆ ವೈದ್ಯಕೀಯ, ಸಣ್ಣ ಕೈಗಾರಿಕೆ ಕ್ಷೇತ್ರಕ್ಕೆ ನೇರ ಹೊರೆಯಾಗುವ ಸಂಭವ ಆಗಬಹುದು. ಗೃಹ ಬಳಕೆದಾರರಿಗೆ ಗೃಹ ಜ್ಯೋತಿ, ಕುಟೀರ ಜ್ಯೋತಿ, ಗೃಹ ಜ್ಯೋತಿ, ಗಂಗಾ ಕಲ್ಯಾಣ ಯೋಜನೆ ಇನ್ನಿತರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬಹುದು. ರೈತರಿಗೆ ರಿಯಾಯಿತಿ ಸಬ್ಸಿಡಿ ಇನ್ನಿತರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬಹುದು. ರಾಜ್ಯದಲ್ಲಿ ಜನಸಾಮಾನ್ಯರಿಗೆ, ರೈತರಿಗೆ ಆರ್ಥಿಕ ಹೊರೆಯನ್ನು ಗುರಿಯಾಗುವ ಸಂಭವ ಇರುತ್ತದೆ. ವಿದ್ಯುತ್ ಕ್ಷೇತ್ರದ ನೌಕರಿಗೆ ಉದ್ಯೋಗದ ಭದ್ರತೆ, ಕಾರ್ಮಿಕ ಹಕ್ಕುಗಳಿಗೆ ಧಕ್ಕೆ ಆಗುವ ಸಾಧ್ಯತೆ ಉಂಟಾಗಬಹುದು. ರಾಜ್ಯದ ಯುವಜನತೆ ಸರ್ಕಾರ ಉದ್ಯೋಗಗಳಿಂದ ವಂಚಿತರಾಗಬಹುದು. ಖಾಸಗಿ ಕಂಪನಿಯವರು ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬಹುದು. ವಿದ್ಯುತ್ ವೆಚ್ಚವನ್ನು ಖಾಸಗಿ ಕಂಪನಿಗಳು ಮತ್ತು ಮನಬಂದಂತೆ ದರ ನಿಗದಿಗೊಳಿಸಬಹುದು. ವಿದ್ಯುತ್ ಕ್ಷೇತ್ರಕ್ಕೆ ಸಾಮಾಜಿಕ ಹಿತ ಮತ್ತು ಸೇವೆಗಳ ಆದ್ಯತೆಯಿಂದ ತುಂಬ ಅನಾನುಕೂಲವಾಗಬಹುದು. ಆದ್ದರಿಂದ ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿ ವಿದ್ಯುತ್ ಖಾಸಗೀಕರಣವನ್ನು ತಿರಸ್ಕರಿಸದಿದ್ದರೆ ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿದ್ದು, ಜನವಿರೋಧಿ, ರೈತ ವಿರೋಧಿ ಖಾಸಗೀಕರಣವನ್ನು ಸಂಪೂರ್ಣವಾಗಿ ಕೈಬಿಡಬೇಕೆಂದು ದಿ ಟಾಟಾ ಪವರ್ ಕಂಪನಿ ಸಲ್ಲಿಸಿದ ಅರ್ಜಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬೀದರ್ನಿಂದ ಚಾಮರಾಜನಗರದವರೆಗೂ ಸುಮಾರು 1 ಕೋಟಿಯಿಂದ 1